Sweden, forever on fire. ಭಾರತದ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಮೈಲುಗಲ್ಲು ಸ್ಥಾಪನೆಯಾಗಿದೆ. ಮತ್ತೊಂದು ಇತಿಹಾಸ ಸೃಷ್ಟಿಯಾಗಿದೆ ಇಸ್ರೋದಿಂದ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಮತ್ತೊಂದು ದಾಖಲೆಯನ್ನ ಬರೆದಿದೆ. ಚಂದ್ರಯಾನ 3 ಸಕ್ಸಸ್ ಆದ ಮೇಲೆ ಮತ್ತೊಂದು ಹ್ಯಾಪಿ ಮೂಮೆಂಟ್ ಇದು. ಸ್ಪೆಡೆಕ್ಸ್ ಮಿಷನ್ ಯಶಸ್ವಿಯಾಗಿದೆ. ನಮ್ಮದೇ ಆದಂಥ ಒಂದು ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆ ಮಾಡಬೇಕು ಅನ್ನುವಂಥ ಪ್ರಮುಖ ಉದ್ದೇಶ. PSLV ರಾಕೆಟ್ ಮೂಲಕ ಸ್ಪೆಡೆಕ್ಸ್ ಮಿಷನ್ ಯಶಸ್ವಿಯಾಗಿದೆ. ಆಂಧ್ರದ ಸತೀಶ್ ಧವನ್ ಶ್ರೀಹರಿಕೋಟಾದಿಂದ ಅಂದರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. 2 ಉಪಗ್ರಹಗಳನ್ನು ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಕಾರ್ಯ. ಡಾಕಿಂಗ್ ಅಂತ ಹೇಳಿದ್ರೆ 2 ಉಪಗ್ರಹಗಳನ್ನು ಜೋಡಿಸುವುದಾಗಿದೆ ಮತ್ತು ಬೇರ್ಪಡಿಸುವಂತಹ ಒಂದು ಕಾರ್ಯ. ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅಂತ ಕರೀತಾರೆ. ಇದೇನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ, ಈಗ ಮೊದಲ ಹೆಜ್ಜೆ ಸಕ್ಸಸ್ ಆಗಿದೆ. ಜನವರಿಯಲ್ಲಿ ಪ್ರಾಯೋಗಿಕವಾದಂತಹ ಕಾರ್ಯ ಶುರುವಾಗುತ್ತೆ. ಅದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ರಷ್ಯಾ, ಚೀನಾ ಮತ್ತು ಅಮೇರಿಕ ಸಾಲಿಗೆ ನಾವು ಕೂಡ ಸೇರ್ಪಡೆಗೊಳ್ತೀವಿ. 2035ರ ವೇಳೆಗೆ ಸಾಕಷ್ಟು ರೀತಿ ಬದಲಾವಣೆಗಳಾಗುತ್ತೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ನಮ್ಮದೇ ಒಂದು ನಿಲ್ದಾಣ ಮಾಡಬೇಕು ಅನ್ನುವಂಥ ಕನಸಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತಿದೆ ಅಲ್ಲಿ. ಅಂದರೆ ಮೇಲೆ ಭಾರತದ್ದು ಕೂಡ ಒಂದು ಸ್ಥಾಪನೆ ಆಗಬೇಕು. ಈ ನಿಟ್ಟಿನಲ್ಲಿ ಆರಂಭದ ಹೆಜ್ಜೆ ಸಕ್ಸಸ್ ಆಗಿದೆ. 2 ಉಪಗ್ರಹಗಳು ಭಾಳ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿದೆ. ಆ 2 ಉಪಗ್ರಹಗಳನ್ನು ಪರಸ್ಪರ ಜೋಡಿಸುವಂಥ ಕಾರ್ಯ ಶುರುವಾಗುತ್ತೆ. ಯಾವುದೇ ನೌಕೆಗಳ ಸಹಾಯ ಇಲ್ಲದೆ ಸೆನ್ಸಾರ್ ಮೂಲಕ ಆಗುತ್ತೆ. ಅದು ಇಸ್ರೋ ಅದನ್ನು ಕಂಪ್ಲೀಟಾಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಜೊತೆಗೆ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಮಾನವರು ಕೂಡ ಚಂದ್ರನ ಅಂಗಳಕ್ಕೆ ಆರಾಮಾಗಿ ಹೋಗಿ ಬರ್ಬೋದು. ಗಗನ ಯಾತ್ರಿಗಳನ್ನು ಕೂಡ ಅಲ್ಲಿ ಇಳಿಸಿ ಬರಬಹುದು. ಅಲ್ಲಿನ ಖನಿಜ ಸಂಪತ್ತುಗಳನ್ನು ಸಂಶೋಧನೆಗೋಸ್ಕರ ತರಿಸಬಹುದು. ಸಲಕರಣೆಗಳನ್ನು ಅಲ್ಲಿ ಹೊತ್ತೊಯ್ಯಬಹುದು. ಬಹಳ ಅನುಕೂಲ ಆಗುತ್ತೆ. ಇದು ಮತ್ತಷ್ಟು ಸಂಶೋಧನೆಗಳ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಹಳ ಸಕ್ಸಸ್ಫುಲ್ ಆಗಿ 2 ಉಪಗ್ರಹಗಳನ್ನು ಆ ನಿಗದಿತ ಕಕ್ಷೆಗೆ ಸೇರಿಸಿದ್ದಾರೆ. 460 ಕಿಲೋಮೀಟರ್ ಸುಮಾರು ಅಂತ ಅನ್ಸುತ್ತೆ. 60 ಕಿಲೋಮೀಟರ್ ದೂರದಲ್ಲಿ ಸದ್ಯಕ್ಕೆ ಅವು ಲ್ಯಾಂಡ್ ಆಗಿದ್ದಾವೆ. ಹಾಗಾಗಿನೇ 2 ಸಕ್ಸಸ್ಫುಲ್ ಕ್ಯಾಮರಾಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಅಂದುಕೊಂಡಂಗೆ ಆಯಿತು ಅಂತ ಹೇಳಿದ್ರೆ 1-2 ವರ್ಷ ಕಂಪ್ಲೀಟ್ ಆಗಿ ಆ ಪ್ರಕ್ರಿಯೆ ಇರುತ್ತೆ. ಬಹಳ ವಿರಳ ಈ ಸಾಧನೆಯನ್ನ ಮಾಡಿದಂತಹ ದೇಶಗಳನ್ನು ನೋಡೋದಾದ್ರೆ. ಬಟ್ ಈಗ ನಮ್ಮ ಇಸ್ರೋ ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ. ನೋಡಿ, ಮಾನವ ಸಹಿತ ಅಂತರಿಕ್ಷಯಾನ ಮಾಡಬಹುದು. ಚಂದ್ರನ ಅಂಗಳಕ್ಕೆ ಮನುಷ್ಯರನ್ನ ಕಳಿಸಬಹುದು ಮತ್ತು ಅವ್ರನ್ನ ಅಲ್ಲಿಂದ ವಾಪಸ್ ಕರೆತರೋದಕ್ಕೆ ಈ ಒಂದು ತಂತ್ರಜ್ಞಾನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಂದ್ರೆ ಈಗ ಮುನ್ನುಡಿಯನ್ನ ಇಸ್ರೋ ಬರೆದಿದೆ. ಕೆಲವೇ ದಿನಗಳಲ್ಲಿ ಈ ಡಾಕಿಂಗ್ ಪ್ರಕ್ರಿಯೆ ಪ್ರಯೋಗ ಶುರುವಾಗುತ್ತೆ. ಸಕ್ಸಸ್ ಆಯಿದ್ರೆ ಆ ನಿಲ್ದಾಣ ಅದು ಕಂಪ್ಲೀಟ್ ಆಗುತ್ತೆ. ನಮ್ಮ 2 ಉಪಗ್ರಹಗಳು ಈಗ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಏನಿದೆ ಅದು ವಿಶ್ವದ 4ನೇ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಆಪರೇಷನ್ ಸಕ್ಸಸ್ ಆದರೆ ಬಹಳ in the media earlier. It is one of the experiment what we are going to prove on orbit, which is going to be really useful for the future assignments or project assigned to us, like our Bharatiya Antariksh Station. It is nothing but the Indian Space Station, and the Chandrayaan 4 mission, which is going to be a sample return mission. So due to this 2 complex and challenging project, this docking mechanism is becoming an inevitable requirement. One is, again, for a sample return mission, we need to bring the sample, means we need to send one spacecraft from here. It will talk to the spacecraft which is returning from moon and bring the samples from there to the earth. So that way docking is a mandatory. Again, for a human space missions also, when you want to attach to an international space station, humans should pass through this docking mechanism. So that way it will be a technology demonstrator. See, as our chairman sir was briefing in the media earlier, it is one of the experiment what we are going to prove on.